ಜನ ಇಲ್ಲನ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಆರೋಗ್ಯನೂ ಸರಿ ಇಲ್ಲ ನಿತೀಶ್ ಕುಮಾರ್ ಅವ್ರದ್ದು ಸುದ್ದಿಗಳು ಬರ್ತಾ ಇದ್ದಾವೆ. ಅಂದರೆ ಆರೋಗ್ಯ ಸರಿ ಇಲ್ಲದೆ ಹೋಗಿದ್ರೆ ಇವರು ಮುಖ್ಯಮಂತ್ರಿ ಹೆಂಗೆ ಆಗ್ತಾರೆ? ಅದಕ್ಕಾಗಿ ಮೋಸ್ಟ್ ಪ್ರಾಬಬ್ಲಿ ಬಿ ಜೆ ಪಿನೂ ಸಾಕಷ್ಟು ಪ್ರಯತ್ನ ಮಾಡ್ತದೆ ಅವರ ಮುಖವಾಡವನ್ನು ಮುಂದಿಟ್ಟುಕೊಂಡು ಗೆದ್ದು ಬಿಹಾರ ನಡ್ಕೋಬೇಕಂತೇಳಿ. ಯಾಕಂದರೆ ಬಿಹಾರ ಒಂದು ವಿಶಿಷ್ಟವಾದಂತಹ ರಾಜ್ಯ. ಅಲ್ಲಿ ಧರ್ಮದಕ್ಕಿಂತ ಹೆಚ್ಚು ಜಾತಿ ವ್ಯವಹಾರ ಮಾಡ್ತದೆ. ಯಾದವ್ ಮತ್ತು ಮುಸ್ಲಿಮ್ರು ಯಾವ ಕಡೆ ಆಗ್ತಾರೆ ಮತ್ತು ಹಿಂದುಳಿದ ವರ್ಗಗಳು ಯಾವ ಕಡೆ ಆಗ್ತಾರೆ ಅವ್ರು ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಅಂದರೆ ಜಾತಿ ಮೇಲೆ ಅಲ್ಲಿ ವ್ಯವಹಾರ ನಡೀತದೆ ಬಿಹಾರದಲ್ಲ. ಇಲ್ಲಿವರೆಗೆ ಏನೋ ನಮ್ಮ ನಿತೀಶ್ ಕುಮಾರ್ ಅವರು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದರು. ಮತ್ತು ಜೊತೆಗೆ ನಿತೀಶ್ ಕುಮಾರ್ ಅವ್ರಿಗೆ ಅವ್ರ ಮೇಲೆ ಭಾಳಷ್ಟು ವಿಶ್ವಾಸ ಅಲ್ಲಿ ಬಿಹಾರಿಗಳಿಗೆ. ಈಗ ಅದು ಕಡಿಮೆ ಆಗ್ತಾಯಿದೆ. ಯಾಕಂದರೆ ಏನು ಬಡತನ ಹೋಗಲಿಲ್ಲ, ಸಾರಾಯಿ ನಿಷೇಧ ಮಾಡಿದ್ರು, ಸಾರಾಯಿ ನಿಲ್ಲಿಲ್ಲ. ಮತ್ತು 2015 ಅಧಿಕಾರಕ್ಕೆ ಬಂದಾಗ 2014 ಅಧಿಕಾರಕ್ಕೆ ಬಂದಾಗ 1.25 ಲ್ಯಾಕ್ ಅಂದ್ರೆ 1.25 ಲಕ್ಷ ಕೋಟಿ ರೂಪಾಯಿ ನಿಮಗೆ ಪ್ಯಾಕೇಜ್ ಕೊಡ್ತಾರೆ ಅಂತ ಹೇಳಿದಂಥ ಮೋದಿಯವರು ಇವತ್ತಿನವರೆಗೆ ಅದು ಕೊಟ್ಟಿಲ್ಲ ಅನ್ನೋದು ಗಮನಾರ್ಹದ. ಮೊನ್ನೆ ಮತ್ತೆ ಘೋಷಣೆ ಮಾಡಿದ್ರು, ಅದು ಹೋಗಿ ಮುಟ್ಟಬೇಕಲ್ಲ ದುಡ್ಡು. ಇವತ್ತು ಅದು ಸಹಿತ ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತದೆ ಅನ್ನೋ ಚಿಂತನೆ ಒಳಗಿದ್ದಂಥದ್ದು. ಬಿಹಾರ ಭಾಳ ಹಿಂದುಳಿದ ರಾಜ್ಯ, ಬಡ ರಾಜ್ಯ. ಈಗಾಗಲೇ ಇದನ್ನು ಹಲವು ಸಲ ನಾವು ಚರ್ಚೆ ಮಾಡಿದ್ದೇವೆ. ಆದರೆ ದೇಶದ ದಿಕ್ಕನ್ನು ಬದಲಿಸುವಲ್ಲೇ ಭಾಳ ಪ್ರಮುಖವಾದ ಪಾತ್ರ ವಹಿಸಿದ್ದು. ಇನ್ನು ನಿಮ್ಮ ಜೆ ಪಿ ಅವರ ಹೆಸರು ಕೇಳಿದ್ದೀರಿ ನೀವು. ಜಯಪ್ರಕಾಶ್ ನಾರಾಯಣ ಅಲ್ಲಿಂದ ಶುರು ಮಾಡಿದ್ದು. ಅಲ್ಲಿ ಗಾಂಧಿ ಮೈದಾನದಿಂದ, ಬಿಹಾರದ ಗಾಂಧಿ ಮೈದಾನದಿಂದ ಇಂದಿರಾ ಗಾಂಧಿ ಅವರ ವಿರೋಧ ಅಂದಿನ ಡಿಕ್ಟೇಟರ್ ವಿರೋಧ ಹೋರಾಟ ಶುರು ಮಾಡಿದರು. ಅನೇಕ ಬದಲಾವಣೆಗಳಿಗೆ ಕಾರಣಕರ್ತ ಅಂತ ಈ ದೇಶದ ವಿಶೇಷವಾಗಿ ಭವಿಷ್ಯದ ಸಲುವಾಗಿ ಬಿಹಾರ ಅನ್ನುವಂಥದ್ದು ಭಾಳ ಪ್ರಮುಖ ಪಾತ್ರ ವಹಿಸ್ತಾ ಇರ್ತದೆ. ಆದರೆ ಇಷ್ಟೆಲ್ಲ ಆದರೂ ಸಹಿತ ಅಲ್ಲಿ ಬಡತನ ಹೋಗಲಿಲ್ಲ, ನಿರುದ್ಯೋಗ ಹೋಗಲಿಲ್ಲ ಅನ್ನುವಂಥದ್ದು ಸಹಿತ ಅಷ್ಟು ಮುಖ್ಯದ. ಇದಕ್ಕೆ ಕಾರಣ ಏನಂದ್ರೆ ಅಲ್ಲಿ ಆಳಿದವರು ಅಂತ. ಕಾಂಗ್ರೆಸ್ನ ದುರಾಡಳಿತ ಭಾಳದಾಗ ಅದನ್ನೇ ಮಹತ್ವದಂತ ಇಟ್ಟುಕೊಂಡು ಆವತ್ತಿನ ನಿತೀಶ್ ಕುಮಾರ್ ಮತ್ತು ಲಾಲೂ ಪ್ರಸಾದ್ ಯಾದವ್ ಜೊತೆಗೆ ನಮ್ಮ ಜಯಪ್ರಕಾಶ್ ನಾರಾಯಣ ಹಿಡ್ಕೊಂಡು ಜನತಾದಳ ನಿರ್ಮಿಸಿ ಹೋರಾಟ ಮಾಡಿ ಅಲ್ಲಿ ಕಾಂಗ್ರೆಸ್ನ ಓಡಿಸಿದರು. ನಂತರ ಬಂದಂಥ ಅವಕಾಶವನ್ನು ನಮ್ಮ ಲಾಲೂ ಪ್ರಸಾದ್ ಯಾದವ್ ಅವರು ಸರಿಯಾಗಿ ಉಪಯೋಗ ಮಾಡಲಿಲ್ಲ ಅನ್ನೋದು ಸಹಿತ ಅಷ್ಟದ. ಅದರಲ್ಲೂ ಆ ಹುಲ್ಲಿನ ಗದ್ದಲ, ಈ ಎಮ್ಮೆಗಳ ಮೇವಿನ ಗದ್ದಲ